ಇವತ್ತು ನನ್ನ ಮುಂದೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಗೇಮಿಂಗ್ ಲ್ಯಾಪ್ಟಾಪ್ ಇದೆ. ನಿಮಗೆ ಬಡ್ಜೆಟ್ ಮ್ಯಾಟರ್ ಆಗಲ್ಲ, ಒಂದು ಬೆಸ್ಟ್ ಗೇಮಿಂಗ್ ಲ್ಯಾಪ್ಟಾಪ್ ಬೇಕು ಅಂತ ಅಂದರೆ ಇದು 2 ಲಕ್ಷ ಬೆಲೆ ಬಾಳುವಂಥ ಲಿನೋವೋ ಲೀಜಿಯನ್ ಪ್ರೋ 5i ಗೇಮಿಂಗ್ ಲ್ಯಾಪ್ಟಾಪು. ನೀವು ನಂಬಲ್ಲ, ಈ ಒಂದು ಲ್ಯಾಪ್ಟಾಪಲ್ಲಿ ಲೇಟೆಸ್ಟ್ ಇಂಟೆಲ್ ಕೋರ್ i9 ಪ್ರೋಸೆಸರ್ ಇದೆ. i9 ಪ್ರೋಸೆಸರ್ ಮೋಸ್ಟ್ ಪವರ್ಫುಲ್ ಇಂಟೆಲ್ ಪ್ರೋಸೆಸರ್. ಮತ್ತು ಲಿನೋವೋದವರು ನಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಡೆಡಿಕೇಟೆಡ್ AI ಚಿಪ್ಪನ್ನು ಸಹ ಕೊಟ್ಟಿದ್ದಾರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಈ ಒಂದು ಲ್ಯಾಪ್ಟಾಪ್ಗೆ. ನಾನಿವತ್ತು ಇದನ್ನು ಯೂಸ್ ಮಾಡ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪನ್ನು ಇಂಟೆಲ್ ಮತ್ತು ಲಿನೋವೋ ಕಡೆಯಿಂದ ಕಳಿಸ್ಕೊಡ್ಲಾಗಿದೆ. ಸೊ ಇವ್ರ ಜೊತೆ ಕೊಲಾಬರೇಟ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟು ಈ ಲ್ಯಾಪ್ಟಾಪ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ತುಂಬ ಸಾಲಿಡ್ ಆಗಿದೆ. ಫುಲ್ಲಿ ಅಲ್ಯೂಮಿನಿಯಂ ಬಾಡಿಯಿಂದ ಆಗಿರುವಂಥ ಲ್ಯಾಪ್ಟಾಪು. ಎಲ್ಲ ಕಡೆ ವೆಂಟಿಲೇಷನ್ಗೆ ಜಾಗವನ್ನು ಕೊಟ್ಟಿದ್ದಾರೆ. ಸೊ ನಾವು ಗೇಮ್ ಮಾಡ್ತಿರ್ಬೇಕಾದ್ರೆ ಬಿಸಿ ಗಾಳಿ ಹೊರಗಡೆ ಹೋಗೋದು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ಆಯಿತಾ. ಮತ್ತು ಈ ಒಂದು ಲ್ಯಾಪ್ಟಾಪ್ ಒಂದು ಲೆವೆಲಿಗೆ ತಿನ್ನಾಗಿದೆ. ಇವ್ರು ಕೊಟ್ಟಿರುವಂಥ ಸ್ಪೆಸಿಫಿಕೇಷನ್ಗೆ ಒಂದು ಲೆವೆಲಿಗೆ ತಿನ್ ಅಂತೀನಿ. ಮತ್ತು 2.5 kg ವೆಯ್ಟ್ ಇದೆ. ಮತ್ತು ಈ ಕೀಬೋರ್ಡ್ ಏನಿದೆ 4 ಲೇಯರ್ನ RGB ಬ್ಯಾಕ್ಲೈಟ್ ನಮಗೆ ಸಿಗ್ತಾ ಇದೆ, ಆಯಿತಾ. ನೋಡ್ತಾ ಇದ್ದೀರಾ, ಆಲ್ರೆಡಿ ರನ್ ಆಗ್ತಾ ಇದೆ. ಮತ್ತು ಕೀ ಟ್ರಾವೆಲ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ಕೋ-ಪೈಲಟ್ ಡೆಡಿಕೇಟೆಡ್ AI ಕೀನ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಫುಲ್ ಸೈಜ್ ಕೀಬೋರ್ಡು, ನಂಬರ್ ಪ್ಯಾಡ್ ಸಹ ನಮಗೆ ಸಿಗ್ತಾ ಇದೆ. ಮತ್ತು ತುಂಬ ದೊಡ್ಡ ಮಲ್ಟಿ ಟಚ್ ಪ್ಯಾಡ್ ಆಯಿತಾ. ಹೆವಿ ರೆಸ್ಪಾನ್ಸಿವ್ ಆಗಿದೆ, ತುಂಬ ದೊಡ್ಡದಾಗಿ ಸಹ ಇದೆ. ಫ್ರಂಟಲ್ಲಿ ನಮಗೆ ಇಂಟೆಲಿಂದು ಮತ್ತು ಎನ್ವಿಡಿಯಾದು ಲೋಗೋ ಸಹ ಇರುವಂಥದ್ದು. ಮತ್ತು ನೋಡ್ತಾ ಇದ್ದೀರಾ, ಲಿನೋವೋ ಲೋಗೋ ಸಹ ಇದೆ. ಮತ್ತು ಇನ್ನೊಂದು ಶಾರ್ಟ್ ಕಟ್ಟನ್ನು ಕೊಟ್ಟಿದ್ದಾರೆ. FN+Qನ ನೀವು ಟ್ಯಾಪ್ ಮಾಡಿದ್ರೆ ಈ ಫ್ಯಾನ್ ಏನಾದ್ರು ತುಂಬ ಜೋರಾಗಿ ರನ್ ಆಗ್ತಿದೆ ಅಂತ ಅಂದರೆ ಅದನ್ನು ನೀವು ಸೈಲೆಂಟ್ ಮಾಡ್ಬೋದು. ಹೆವಿ ಯೂಸ್ ಆಗುವಂಥ ಫೀಚರ್. ನೀವು ಲೈಬ್ರರಿ ಎಲ್ಲಾದರೂ ಅಥವಾ ಕ್ಲಾಸಲ್ಲಿ ಎಲ್ಲಾದರೂ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ಫ್ಯಾನ್ ಸ್ಪೀಡ್ನ ನೀವು ಕಡಿಮೆ ಮಾಡ್ಕೊಬೋದು. ಹೆವಿ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನ್ನಿಸ್ತು. ಜೊತೆಗೆ ಲ್ಯಾಪ್ಟಾಪಲ್ಲಿ ದೊಡ್ಡ 16 ಇಂಚಿನ ಡಿಸ್ಪ್ಲೇ ಸಿಗ್ತಾ ಇದೆ. ಮೇಲ್ಗಡೆ ಒಂದು ಕ್ಯಾಮ್ರಾ ಇದೆ, ಫುಲ್ HD ರೆಸೊಲ್ಯೂಷನ್ ಕ್ಯಾಮ್ರಾ. ಈ ಕ್ಯಾಮ್ರಾಗೆ ನಮಗೆ ಸಪರೇಟಾಗಿ ಶಟರ್ ಬಟನ್ನ ಕೊಟ್ಟಿದ್ದಾರೆ, ಆಯಿತಾ. ನೀವು ಆರಾಮಾಗಿ ಅದನ್ನು ಆಫ್ ಮಾಡ್ಕೊಬೋದು. ಸೊ ನೀವು ಆಫ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಮ್ರಾ ಮ್ಯಾನ್ಯುವಲ್ ಆಗಿ ಆಫ್ ಆಗಿಬಿಡುತ್ತೆ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್ ಮೀಟಿಂಗ್ ಅಟೆಂಡ್ ಮಾಡೋ ಟೈಮಲ್ಲೆಲ್ಲ. 2 ಮೈಕ್ರೋಫೋನ್ಗಳು ನಮಗೆ ಈ ಲ್ಯಾಪ್ಟಾಪಲ್ಲಿ ಸಿಗ್ತದೆ. ಮತ್ತು 2 ಸ್ಪೀಕರ್ ಸಹ ಇದೆ ಆ ಕಡೆ ಈ ಕಡೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಜೊತೆಗೆ ಹಿಂದ್ಗಡೆ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳನ್ನ ಸಹ ಕೊಟ್ಟಿದ್ದಾರೆ. USB Type A ಇದೆ, Type C ಇದೆ, ಫುಲ್ ಸೈಜ್ HDMI ಸಹ ನಮಗೆ ಸಿಗ್ತಾ ಇರುವಂಥದ್ದು. ಜೊತೆಗೆ ಈ ಒಂದು Type C ಪೋರ್ಟ್ಗಳೆಲ್ಲ USB 3.2 Gen 2, Type A ಎಲ್ಲ USB 3.2 Gen 1. ನೀವು ಎಕ್ಸ್ಟರ್ನಲ್ ಡಿಸ್ಪ್ಲೇ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು. ಅಪ್ ಟು 8K 60 FPS ತನಕ ಎಕ್ಸ್ಟರ್ನಲ್ ಮಾನಿಟರ್ನ ನೀವು ಕನೆಕ್ಟ್ ಮಾಡ್ಕೊಬೋದು, ಆಯಿತಾ. ಸೊ ನೆಸೆಸಿಟಿ ಇರುವಂಥ ಎಲ್ಲ ಪೋರ್ಟ್ಗಳು, ಈವನ್ ಲ್ಯಾನ್ ಪೋರ್ಟ್ ಸಹ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಈ ಲ್ಯಾಪ್ಟಾಪ್ನ ಪರ್ಫಾರ್ಮೆನ್ಸ್ ಬಗ್ಗೆ ಡೈರೆಕ್ಟಾಗಿ ಮಾತಾಡೋಣ. ಇದರಲ್ಲಿ ನಮಗೆ ಲೇಟೆಸ್ಟ್ ಇಂಟೆಲ್ ಕೋರ್ i9 ಪ್ರೋಸೆಸರ್ ಕೊಟ್ಟಿದ್ದಾರೆ, ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಿಮಗೆ ಸದ್ಯಕ್ಕೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಲ್ಯಾಪ್ಟಾಪ್ನಲ್ಲಿ ಸಿಗಲ್ಲ. ಇದರಲ್ಲಿ ನಮಗೆ ಟೋಟಲ್ 24 ಕೋರ್ಗಳು ಸಿಗ್ತವೆ. 24 ಕೋರ್. ಅದರಲ್ಲಿ 8 ಪರ್ಫಾರ್ಮೆನ್ಸ್ ಕೋರ್ಗಳು ಮತ್ತು 16 ಎಫಿಷಿಯನ್ಸಿ ಕೋರ್ಗಳು. ನಮಗೆ ಇದರಲ್ಲಿ ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರ್ ಸಿಗ್ತಾ ಇದೆ. ಇದೇನಪ್ಪ ಅಂತ ಅಂದರೆ ಇದರಲ್ಲಿ ನಮಗೆ ಥ್ರೆಡ್ ಡೈರೆಕ್ಟರ್ ಅಂತ ಇರುತ್ತೆ. ಇದೇನಪ್ಪ ಮಾಡುತ್ತೆ ಅಂದರೆ ನಾವು ಮಾಡುವಂಥ ವರ್ಕನ್ನು ಈ ಕೋರ್ಗಳಿಗೆ ಅಸೈನ್ ಮಾಡುತ್ತೆ. ನೀವು ಗೇಮ್ ಮಾಡ್ತಾ ಇರ್ತೀರಾ, ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಸಣ್ಣ ಚಾಟ್ನೋ ಬ್ರೌಸಿಂಗ್ನೋ ಏನೋ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಇಂಟೆಲಿಜೆಂಟಾಗಿ ಈ ಒಂದು ಥ್ರೆಡ್ ಡೈರೆಕ್ಟರು ಯಾವ ಕೋರ್ ಏನು ಕೆಲಸ ಮಾಡಬೇಕು ಅಂತ ಎಫಿಷಿಯೆಂಟಾಗಿ ಅಸೈನ್ ಮಾಡುತ್ತೆ. ಇದೇ ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರು. ಸೊ ನಮಗೆ ಇದರಲ್ಲಿ ಅಪ್ ಟು 5.8 GHz ತನಕ ಮ್ಯಾಕ್ಸಿಮಮ್ ಕ್ಲಾಕ್ ಸ್ಪೀಡ್ ಸಿಗುತ್ತೆ. ಸೊ ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪರ್ಫಾರ್ಮೆನ್ಸ್ ವೈಸು ಪ್ರೋಸೆಸರ್ ಟಾಪ್ ನಾಚು. ಸೊ ಈ ಪ್ರೋಸೆಸರ್ನ ಕೆಲವೊಂದು ಫೀಚರ್ಗಳಾದಂಥ Wi-Fi 6E ಕೂಡ ನಮಗೆ ಸಿಗ್ತಾ ಇದೆ. ಸೊ ನೀವೇನಾದರೂ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ನಿಮಗೆ ಲ್ಯಾಕ್ ಫ್ರೀ ಸೀಮ್ಲೆಸ್ ಕನೆಕ್ಟಿವಿಟಿ ಸಿಗುತ್ತೆ. ಬ್ಲೂಟೂತ್ 5.2 ಸಹ ನಮಗೆ ಇದರಲ್ಲಿ ಸಿಗ್ತದೆ. ಸೊ ಆರಾಮಾಗಿ ವೈರ್ಲೆಸ್ ಹೆಡ್ಫೋನ್ಗಳನ್ನು ಸ್ಪೀಕರ್ನ ಕನೆಕ್ಟ್ ಕೂಡ ನಾವು ಆರಾಮಾಗಿ ಮಾಡ್ಕೊಬೋದು. ಅಷ್ಟೇ ಅಲ್ಲ, ಈ ಲ್ಯಾಪ್ಟಾಪ್ನಲ್ಲಿ ಲಿನೋವೋದವರು ಡೆಡಿಕೇಟೆಡ್ AI ಚಿಪ್ಪನ್ನು ಸಹ ಹಾಕಿದ್ದಾರೆ, LA1 ಅಂತ. ಈ ರೀತಿ ಒಂದು ಡೆಡಿಕೇಟೆಡ್ AI ಚಿಪ್ಪನ್ನು ಹಾಕಿರುವಂಥ ಮೊಟ್ಟ ಮೊದಲ ಗೇಮಿಂಗ್ ಬ್ರ್ಯಾಂಡು ಲಿನೋವೋ. ಜೊತೆಗೆ ಲಿನೋವೋದವ್ರದ್ದು ಲೀಜಿಯನ್ AI ಎಂಜಿನ್ ಸಹ ನಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಸಿಗ್ತಾ ಇದೆ. ನಮಗೆ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂತ ಅಂದರೆ ನೀವು AI ಓರಿಯೆಂಟೆಡ್ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಒಂದು ಪುಷ್ ಈ ಒಂದು
ಒಂದು ಎಕ್ಸ್ಟ್ರಾ ಡೆಡಿಕೇಟೆಡ್ ಚಿಪ್ಪಿಂದ ಸಿಗುತ್ತೆ ಆಯಿತಾ. ಫಾರ್ ಎಕ್ಸಾಂಪಲ್ ನಾವು ಪ್ರೀಮಿಯರ್ನಲ್ಲಿ ಅಥವಾ ಯಾವುದೋ ಒಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ನಲ್ಲಿ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ಇತ್ತೀಚೆಗೆ ಎಲ್ಲ ಸಾಫ್ಟ್ವೇರ್ಗಳಲ್ಲಿ AI ಇಂಟಿಗ್ರೇಷನ್ ಆಗಿಬಿಟ್ಟಿದೆ. ಸೊ ನಾವು ಆಟೋಮೆಟಿಕ್ ಅಲೈನ್ ಮಾಡುವಂಥದ್ದು ಆಯಿತಾ. ಸೊ ಫ್ರೇಮ್ ಆಟೋಮೆಟಿಕ್ ಅಡ್ಜಸ್ಟ್ ಆಗಿಬಿಡುತ್ತೆ, ಜೊತೆಗೆ ಆಟೋಮೆಟಿಕ್ ಕಟ್ ಮಾಡುವಂಥ ಫೀಚರ್ ಅದೇ ಆಟೋಮೆಟಿಕ್ ಕಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಈ ರೀತಿ AI ಓರಿಯೆಂಟೆಡ್ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಅದು ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಫೋಟೋ ಎಡಿಟಿಂಗು ಜನರೇಟಿವ್ ಫಿಲ್ ಫೀಚರ್ ಅಂತೂ ಇತ್ತೀಚೆಗೆ ಹೆವಿ ಟ್ರೆಂಡ್ ಆಗಿದೆ. ಆಟೋಮೆಟಿಕ್ ಅದೇ ಬ್ಯಾಕ್ಗ್ರೌಂಡನ್ನು ಜನರೇಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಈ ರೀತಿ AI ಕೆಲಸವನ್ನು ಮಾಡೋದಕ್ಕೆ ನಮಗೆ ಈ ಚಿಪ್ ಹೆಲ್ಪ್ ಮಾಡುತ್ತೆ. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಲಿನೋವೋದವ್ರದ್ದೇ ಅವತಾರ್ ಮಾಸ್ಟರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅದರಲ್ಲಿ ನಿಮ್ಮ ಅವತಾರವನ್ನು AI ಮುಖಾಂತರ ಕ್ರಿಯೇಟ್ ಮಾಡ್ಕೊಬೋದು. ವ್ಯಾಂಟೇಜ್ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಲ್ಯಾಪ್ಟಾಪನ್ನು ಆಪ್ಟಿಮೈಸ್ ಮಾಡ್ಕೊಬೋದು ಮತ್ತು ಈ ಅಪ್ಲಿಕೇಶನಲ್ಲೇ ಕೆಲವೊಂದು AI ಇಂಟಿಗ್ರೇಷನ್ನ ಕೂಡ ಮಾಡಿದ್ದಾರೆ. ಇನ್ನು ಈ ಲ್ಯಾಪ್ಟಾಪ್ನ ಗೇಮಿಂಗ್ ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ನಮಗೆ ಈ ಲ್ಯಾಪ್ಟಾಪಲ್ಲಿ NVIDIA GeForce RTX 4070 ಗ್ರಾಫಿಕ್ ಕಾರ್ಡ್ ಸಿಗ್ತದೆ. ಹೆವಿ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡು ಇದು 8GB GDDR6 ಗ್ರಾಫಿಕ್ ಕಾರ್ಡು ಆಯಿತಾ. ಈ ಒಂದು ಲ್ಯಾಪ್ಟಾಪನ್ನು ಬರೀ ಗೇಮಿಂಗ್ ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ. ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ಅಂತ ಅಂದರೆ ವಿಡಿಯೋ ಎಡಿಟಿಂಗಿಗೆ, ಫೋಟೋ ಎಡಿಟಿಂಗಿಗೆ ನೀವೇನಾದರೂ ಲ್ಯಾಪ್ಟಾಪನ್ನು ಹುಡುಕ್ತಾ ಇದ್ದರೆ ಅಂಥವ್ರಿಗೂ ಸಹ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಬಡ್ಜೆಟ್ ಕೂಡ ಹಂಗಿದೆ ಒಪ್ಕೋತೀನಿ. ಮತ್ತು ನಾವು ಇದರಲ್ಲಿ ಪ್ರೀಮಿಯರ್ ಪ್ರೋನಲ್ಲಿ 4K 50 FPS ವಿಡಿಯೋನ ಎಡಿಟ್ ಮಾಡಿ ಟ್ರೈ ಮಾಡಿದ್ವು. ಲಿಟ್ರಲಿ ಎಷ್ಟು ಸ್ಮೂತ್ ಆಗಿದೆ ಅಂತ ಅಂದರೆ ಪ್ಲೇಬ್ಯಾಕ್ ಕೂಡ ಹೆವಿ ಸ್ಮೂತ್ ಆಗಿದೆ. ರೆಂಡರಿಂಗ್ ಟೈಮ್ ಕೂಡ ತುಂಬ ಫಾಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಡಿಟ್ ಮಾಡಿದ್ದು 11 ನಿಮಿಷ 40 ಸೆಕೆಂಡ್ನ ವೀಡಿಯೋ, 4K 50 FPSನ ವೀಡಿಯೋ. ಇದು ರೆಂಡರ್ ಆಗೋದಕ್ಕೆ ನಮಗೆ ಕೇವಲ 10 ರಿಂದ 11 ನಿಮಿಷ ಟೈಮ್ ತೊಗೊಂತು. ಸೊ ಹೆವಿ ಒಳ್ಳೆಯ ಪರ್ಫಾರ್ಮೆನ್ಸು ನಮಗೆ ಈ ಒಂದು ಲ್ಯಾಪ್ಟಾಪ್ ಮುಖಾಂತರ ನೋಡೋಕ್ಕೆ ಸಿಕ್ತು. ಅದಷ್ಟೇ ಅಲ್ಲ, ನೀವು ಫೋಟೋ ಎಡಿಟಿಂಗ್ ಟೈಮಲ್ಲೂ ಕೂಡ ಅಷ್ಟೇ ನಿಮಗೆ ಪ್ರೋಸೆಸ್ ತುಂಬ ಫಾಸ್ಟಾಗಿ ಆಗುತ್ತೆ. ಕೆಲವೊಂದು AI ಜನ್ರೇಷನೆಲ್ಲ ಇತ್ತೀಚೆಗೆಲ್ಲ ಆನ್ಲೈನ್ ಆಗೋದು, ಬಟ್ ಆ ಒಂದು ಟಾಸ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ಮೂತ್ನೆಸ್ ಫೀಲ್ ಆಗುತ್ತೆ ನಮಗೆ ಆಯಿತಾ. ಆ ಯೂಸರ್ ಎಕ್ಸ್ಪೀರಿಯೆನ್ಸು ತುಂಬ ಡಿಫ್ರೆಂಟ್ ಆಗಿದೆ ಆಯಿತಾ. ನನಗೆ ತುಂಬ ಇಂಪ್ರೆಸ್ ಮಾಡ್ತು ಪರ್ಫಾರ್ಮೆನ್ಸ್ ವೈಸು. ಜೊತೆಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಾವು ಕೆಲವೊಂದು ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. GTA ಟೆಸ್ಟ್ ಮಾಡಿದ್ವು, ಸೈಬರ್ ಪಂಕ್ನ ಸಹ ಟೆಸ್ಟ್ ಮಾಡಿದ್ವು, ನಾವು PUBGಯನ್ನು ಸಹ ಟೆಸ್ಟ್ ಮಾಡಿದ್ವು, ಎಲ್ಬ್ಲೇಡ್ ಈ ಒಂದು ಗೇಮನ್ನು ಸಹ ನಾವು ಟ್ರೈ ಮಾಡಿದ್ವು. ಆಲ್ಮೋಸ್ಟ್ ಎಲ್ಲ ಗೇಮಲ್ಲೂ ಸಹ ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ನಾವು ಗೇಮ್ ಪ್ಲೇನ ಆಡಿದ್ದು. ಕೆಲವೊಂದು ಸಲ ಫುಲ್ HD ರೆಸೊಲ್ಯೂಷನಲ್ಲೂ ಆಡಿದ್ವು, ಕ್ವಾಡ್ HD ರೆಸೊಲ್ಯೂಷನಲ್ಲೂ ಸಹ ಆಡಿದ್ವು, ಈ ಡಿಸ್ಪ್ಲೇ ಸೈಜ್ ಅದರಲ್ಲೂ ಸಹ ಆಡಿದ್ವು. ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ನಮಗೆ 100+ FPS ವಿತ್ RT ಏನು ರೇಟ್ರೆಸ್ಸಿಂಗನ್ನು ಆನ್ ಮಾಡ್ಕೊಂಡು ನಾವು ಗೇಮ್ ಪ್ಲೇ ಆಡಿರೋದಾಯ್ತಾ. ಸೊ ಅದರಿಂದ ಎಲ್ಲದರಲ್ಲೂ ಆಲ್ಮೋಸ್ಟ್ 100+ ಫ್ರೇಮ್ಸ್ ಪರ್ ಸೆಕೆಂಡ್ ನಮಗೆ ಗೇಮ್ ಪ್ಲೇ ಸಿಗ್ತಾಯಿತ್ತು. ಸೊ ಹೆವಿ ಸ್ಮೂತ್ ಆಗಿದೆ. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಫುಲ್ HD ರೆಸೊಲ್ಯೂಷನಲ್ಲಿ ಆಡಿದ್ರೆ ಸ್ವಲ್ಪ ಇನ್ನೂ ಬೆಟರ್ FPS ನಮಗೆ ಸಿಗ್ಬೋದು. ಇದರಲ್ಲಿ ನಾವು ಈ DLSS ಫ್ರೇಮ್ ಜನ್ರೇಷನ್ ಆನ್ ಮಾಡ್ಕೊಂಡು ಕೂಡ ಟ್ರೈ ಮಾಡೋದು. ಇನ್ನೂ ಬೆಟರ್ ಫ್ರೇಮ್ ರೇಟ್ ನಮಗೆ ಈ ಮುಖಾಂತರ ಸಿಗುತ್ತೆ. ಸೊ ಗೇಮಿಂಗ್ ಪರ್ಫಾರ್ಮೆನ್ಸು ಟಾಪ್ ನಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲ್ಯಾಪ್ಟಾಪ್ಗಳಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸನ್ನು ನೀಡುವಂಥ ಒಂದು ಲ್ಯಾಪ್ಟಾಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಹೌದು ಒಪ್ಕೋತೀನಿ, ಬೆಲೆ ಸ್ವಲ್ಪ ಜಾಸ್ತಿ ಇದೆ. ಆಬ್ವಿಯಸ್ಲಿ ಅಷ್ಟೇ ಪರ್ಫಾರ್ಮೆನ್ಸ್ ನಿಮಗೆ ಔಟ್ಪುಟ್ ಕೂಡ ಸಿಗುತ್ತೆ. ಮತ್ತು ಕಂಟೆಂಟ್ ಕ್ರಿಯೇಟರ್ಗಳಿಗೂ ಸಹ ಇದೊಂದು ಒಳ್ಳೆ ಆಪ್ಷನ್ ಆಗ್ಬೋದು. ಹಂಗಂತ ಬರೀ ಇವೆರಡೇ ಅಂತ ಅಲ್ಲ, ನಾರ್ಮಲ್ ಡೇ ಟು ಡೇ ಟಾಸ್ಕನ್ನು ಮಾಡೋದಕ್ಕೂ, ಮೀಟಿಂಗ್ ಅಟೆಂಡ್ ಮಾಡೋದಕ್ಕೂ ಸಹ ನಾವು ಯೂಸ್ ಮಾಡ್ಬೋದು. ಫ್ರೀ ಟೈಮಲ್ಲಿ ಗೇಮನ್ನು ಆಡ್ಕೊಬೋದು. ಜೊತೆಗೆ ಇನ್ನೂ ಫ್ರೀ ಟೈಮ್ ಸಿಕ್ತು ಅಂದರೆ ಕಂಟೆಂಟ್ ಕ್ರಿಯೇಷನ್ನ ಸಹ ರೀಲು ಅದು ಇದು ಎಡಿಟ್ ಮಾಡೋದಕ್ಕೂ ಸಹ ಯೂಸ್ ಮಾಡ್ಬೋದು. ತುಂಬ ಸ್ಮೂತ್ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ನೀಡುತ್ತೆ. ಇನ್ನು ಥರ್ಮಲ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಕಸ್ಟಮ್ ಬಿಲ್ಡ್ ಫ್ಯಾನ್ಸ್ ಹಾಕಿದ್ದಾರೆ ಆಯಿತಾ ಇದರಲ್ಲಿ. ಸೊ ಏರ್ ಫ್ಲೋ ತುಂಬ ಚೆನ್ನಾಗಿರುತ್ತೆ, ಬಿಸಿ ಗಾಳಿ ಬರೋದು ಗೊತ್ತಾಗ್ತಿರುತ್ತೆ. ಆಗ ಹೇಳಿದಂಗೆ ವೆಂಟೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೇನೋ ಲೀಜಿಯನ್ ಅವ್ರದ್ದು ಕೋಲ್ಡ್ ಫ್ರಂಟ್ ಟೆಕ್ನಾಲಜಿ ಅಂತೆ. ಸೊ 3D ಕಸ್ಟಮ್ 3D ಫ್ಯಾನ್ಸ್ಗಳನ್ನ ಬಿಲ್ಡ್ ಮಾಡಿ ಏರ್ ಫ್ಲೋ ತುಂಬ ಚೆನ್ನಾಗಿ ಬರೋ ರೀತಿಯನ್ನು ಬಿಲ್ಡ್ ಮಾಡಿದ್ದಾರೆ ಅಂತ ಒಂದು ಒಳ್ಳೆ ವಿಷಯ. ಜೊತೆಗೆ ಈ ಲ್ಯಾಪ್ಟಾಪ್ನಲ್ಲಿ 2 RAM ಸ್ಲಾಟ್ ಇದೆ. ಸೊ 32GB ಹಾಕಿದ್ದಾರೆ, 16GB 2 DDR5 RAM ಆಯಿತಾ. ಇದು ಇಂಟೆಲ್ದು ಫೀಚರು. ಸೊ DDR4ಗೂ 5ಗೂ ತುಂಬ ಹ್ಯೂಜ್ ಡಿಫ್ರೆನ್ಸ್ ಇದೆ ರೀಡ್ ರೈಟ್ ಸ್ಪೀಡ್ನಲ್ಲಿ. ಸೊ DDR5 RAM ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಸ್ಟೋರೇಜ್ ಕೂಡ ಅಷ್ಟೇ ಕಾಂಪ್ರಮೈಸ್ ಆಗಿಲ್ಲ. PCIe Gen 4 SSDಯನ್ನು ಹಾಕಿದ್ದಾರೆ. 1TB ಇದೆ, 2 ಸ್ಲಾಟ್ ಇದೆ, ಬೇಕು ಅಂದರೆ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಲೇಬೇಕು. 16 ಇಂಚಿನ ದೊಡ್ಡ ಡಿಸ್ಪ್ಲೇ ಆಯಿತಾ, ಒಂಥರ ಕ್ವಾಡ್ HD ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ.
ಪಿಕ್ಸೆಲ್ ಡೆನ್ಸಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆಯಿತಾ. ಇದು ನೀವು ನಂಬಲ್ಲ, 240 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, IPS ಡಿಸ್ಪ್ಲೇ ಆದರೆ ಬಟ್ ಸ್ಟಿಲ್ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಗೇಮಿಂಗ್ ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಬ್ರೈಟ್ ಆಗಿ ಸಹ ಇದೆ, 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. NVIDIAದು G-Sync ಸಹ ಸಪೋರ್ಟ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಡಿಸ್ಪ್ಲೇ ನೀವೇನಾದರೂ ಹಾಕೋತಾ ಇದ್ದೀರಾ ಅಂತ ಅಂದರೆ ನಮಗೆ ಒಂದು ರೀತಿ ಆಗಲೂ G-Sync ಸಿಗುತ್ತೆ ಮತ್ತು ಇದರಲ್ಲೂ ಕೂಡ ನಮಗೆ G-Sync ಸಿಗ್ತದೆ. ಅಂದರೆ ಗ್ರಾಫಿಕ್ ಕಾರ್ಡಿಂದು ಫ್ರೇಮ್ ರೇಟ್ಗೂ ಡಿಸ್ಪ್ಲೇ ಒಂದು ಫ್ರೇಮ್ ರೇಟ್ಗೂ ಸಹ ನಿಮಗೆ ಸಿಂಕ್ ಆಗುತ್ತದು ಆಯಿತಾ. ಸೊ ಕ್ರೇಜಿ ಫೀಚರು. ನಂತರ 100% DCI P3 ಕಲರ್ ಗಾಮೆಂಟ್ ಕೂಡ ಸಪೋರ್ಟ್ ಆಗ್ತಾ ಇದೆ ಮತ್ತು ಬ್ಲೂ ಲೈಟನ್ನು ಸ್ವಲ್ಪ ಕಡಿಮೆ ಎಮಿಟ್ ಮಾಡುತ್ತೆ ಅಂತ ಕೂಡ ಅಂತ ಇದ್ದಾರೆ. ಮತ್ತು HDR ಇದೆ ಆಯಿತಾ. HDR ಎನೇಬಲ್ಡ್ ಗೇಮ್ ಆಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. HDR ಆನ್ ಮಾಡಿದ ತಕ್ಷಣ ಒಂದು ವಿವಿಡ್ ಕಲರ್ ಬರುತ್ತಲ್ವ, ಅದು ನೋಡೋಕ್ಕೆ ಒಂಥರ ಮಜಾ. ಸೊ ಸೈಬರ್ ಪಂಕಲ್ಲಿ HDR ಇದೆ. ಸೊ ಅದರಲ್ಲಿ ನೀವು ಆಡ್ತಿರ್ಬೇಕಾದ್ರೆ ಕಲರ್ ಎಷ್ಟು ಪಾಪ್ ಆಗುತ್ತೆ ಅಂತ ಅಂದರೆ ಸಖತ್ ಇಂಪ್ರೆಸ್ ಮಾಡೋದು. ಇನ್ನು OSಗೆ ಬಂದರೆ ಆಬ್ವಿಯಸ್ಲಿ Windows 11 ನಮಗೆ ಈ ಲ್ಯಾಪ್ಟಾಪ್ನ ಜೊತೆಗೆ ಮೈಕ್ರೋಸಾಫ್ಟ್ ಆಫೀಸ್ 2021 ಇಂದು ಸ್ಟೂಡೆಂಟ್ ಕೀ ಫ್ರೀ ಆಗಿದ್ರ ಜೊತೆಗೆ ಸಿಗ್ತಾ ಇದೆ, ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 80 ವ್ಯಾಟ್ ಬ್ಯಾಟ್ರಿ ಇದೆ, ತುಂಬ ದೊಡ್ಡ ಬ್ಯಾಟ್ರಿನೇ. ಆದರೆ ಇದು ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಪವರ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಾಕ್ಸ್ ಒಳಗಡೆ 300 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಬರೀ 10 ನಿಮಿಷದಲ್ಲಿ 30% ಲ್ಯಾಪ್ಟಾಪನ್ನು ಚಾರ್ಜ್ ಮಾಡುತ್ತೆ, ಬೆಂಕಿ ವಿಷಯ ಅಂತೀನಿ. ಮತ್ತು ನಮಗೆ USB Type C ನಲ್ಲೇ ಪವರ್ ಡೆಲಿವರಿ ಆಪ್ಷನ್ ಸಹ ಇದೆ. ಬೇಕು ಅಂದರೆ USB Type C ಮುಖಾಂತರನೂ ನೀವು ಈ ಲ್ಯಾಪ್ಟಾಪನ್ನು ಚಾರ್ಜ್ ಮಾಡ್ಬೋದು. ಸ್ಪೀಕರಿಗೆ ಬಂತು ಅಂತ ಅಂದರೆ 2 ವ್ಯಾಟಿಂದ 2 ಸ್ಪೀಕರ್ ಇದೆ. ಸ್ಪೀಕರ್ ಕ್ಲಾರಿಟಿ ಸಖತ್ತಾಗಿದೆ, ಕ್ರಿಸ್ಪ್ ಆಗಿದೆ, ಜ್ವರ ಕೂಡ ಕೇಳುತ್ತೆ. ನೀವು ಮೀಡಿಯಾ ಕನ್ಸಂಪ್ಷನ್ಗೂ ಸಹ ಯೂಸ್ ಮಾಡ್ಬೋದು, ಏನಾದರೂ ಮೂವಿ ನೋಡೋದಕ್ಕೂ ಸಹ ಯೂಸ್ ಮಾಡ್ಬೋದು. ಒಳ್ಳೆ ಬೆಂಕಿ ಡಿಸ್ಪ್ಲೇ, ಬೆಂಕಿ ಸ್ಪೀಕರು. ಸೊ ಆಲ್ರೌಂಡ್ ನಮಗೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸನ್ನು ಈ ಒಂದು ಲ್ಯಾಪ್ಟಾಪ್ ನೀಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಕೆಲವೊಂದು ಮೈನ್ ಫೀಚರ್ಸು. ನೀವಾದರೆ ಕೇಳ್ಬೋದು ಈ ಲ್ಯಾಪ್ಟಾಪ್ನ ಈ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಅಂತೀನಿ, ನಿಮ್ಮ ಹತ್ರ ಇಷ್ಟು ಬಡ್ಜೆಟ್ ಇದೆ ಅಂತ ಅಂದರೆ ನೀವು ಟ್ರಾವೆಲ್ ಮಾಡಿಕೊಂಡು, ಎಡಿಟಿಂಗ್ ಮಾಡಿಕೊಂಡು, ಗೇಮಿಂಗ್ ಮಾಡಿಕೊಂಡು ಎಲ್ಲದನ್ನು ಮಾಡ್ತೀರಾ ಅಂತ ಅಂದರೆ ನೋಡಿ, ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಬೆಲೆಗೆ ತಕ್ಕ ರೀತಿಯಲ್ಲಿ ನಮಗೆ ಪರ್ಫಾರ್ಮೆನ್ಸು ಸಿಗ್ತಾ ಇದೆ. ನೀವೇನಾದರೂ ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ lenovo.com ವೆಬ್ಸೈಟ್ನಲ್ಲಿ ಈ ಲ್ಯಾಪ್ಟಾಪ್ನ ಕಸ್ಟಮೈಸ್ ಮಾಡಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಅವ್ರದ್ದು ಬ್ಯಾಕ್ ಟು ಕಾಲೇಜ್ ಆಫರ್ ಕೂಡ ಶುರುವಾಗ್ತಾ ಇದೆ. ಸೊ ಈ ಟೈಮಲ್ಲಿ ಕೆಲವೊಂದು ಡಿಸ್ಕೌಂಟ್ ಸಿಗುತ್ತೆ ಮತ್ತು ಅಡಿಷ್ನಲ್ ಆಗಿ ಒಂದು ಕೂಪನ್ ಕೋಡ್ ಕೊಡ್ತೀನಿ, ಒಂದು ಟೆಕ್ಕಿನ್ K3000 ಅಂತ. ಸೊ ಈ ಕೂಪನ್ ಕೋಡ್ನ ನೀವು ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ಒಂದು ಸಣ್ಣ ಅಮೌಂಟು ಡಿಸ್ಕೌಂಟ್ ಸಿಗುತ್ತೆ. ಸೊ ಚೆಕ್ ಮಾಡಿ ನೋಡಿ. ನಿಮಗೆ ಲಿನೋವೋದಲ್ಲಿ ಡಿಫ್ರೆಂಟ್ ಅಂದರೆ ಗೇಮಿಂಗ್ ಬಿಟ್ಟು ನಿಮಗೆ ನಾರ್ಮಲ್ ಲ್ಯಾಪ್ಟಾಪ್ಗಳು ಕೂಡ ಸಿಗುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಅಂತಲೇ ಬೇರೆ ಬೇರೆ ಲ್ಯಾಪ್ಟಾಪ್ಗಳೆಲ್ಲ ಇದೆ. ಅವ್ರ ವೆಬ್ಸೈಟ್ ಚೆಕ್ ಮಾಡಿ ನೋಡಿ. ಅದರಲ್ಲಿ ಡಿಫ್ರೆಂಟ್ ಅವಶ್ಯಕತೆ ಇರೋರಿಗೆ ಯಾವುದೆಲ್ಲ ಲ್ಯಾಪ್ಟಾಪ್ ನೀವು ಪರ್ಚೇಸ್ ಮಾಡ್ಬೋದು ಅಂತ ನೋಡಿ ತಿಳ್ಕೊಬೋದು. ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.